ಸಿಲಿಕಾನ್ ಸಿಟಿ ಜನರ ನಾಡಿ ಮಿಡಿತ ಆದರೆ ಅದು ನಮ್ಮ BMTC. ಈ BMTCಗೆ ಕಿಲ್ಲರ್ BMTC ಅನ್ನೋ ಹಣೆಪಟ್ಟಿ ಕೂಡ ಇದೆ. ಈ ಬಸ್ನವರು ಎಲ್ಲಿ ಅಂದರೆ ಅಲ್ಲಿ ರಸ್ತೆ ಮಧ್ಯದಲ್ಲಿ ಬಸ್ ನಿಲ್ಲಿಸ್ಬಿಡ್ತಾರೆ, ಎಲ್ಲಿ ಅಂದರೆ ಅಲ್ಲಿ ಟ್ರಾಫಿಕ್ ಜಾಮ್ ಮಾಡಿಬಿಡ್ತಾರೆ, ಹಾಗೆ ಜನರ ಅಪಘಾತಕ್ಕೂ ಕೂಡ ಕಾರಣವಾಗಿ ಸಾವಿಗೂ ಕೂಡ ಕಾರಣರಾಗ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿಬಳ್ತಾ ಇತ್ತು. ಈಗ ಇದನ್ನು ತಡೆಯೋದಕ್ಕೆ BMTC ಮತ್ತು ಟ್ರಾಫಿಕ್ ಪೊಲೀಸರು ಒಂದು ಹೊಸ ಪ್ಲ್ಯಾನ್ ಮಾಡಿದ್ರು. ಆದರೆ ಆ ಪ್ಲ್ಯಾನ್ ಕೂಡ ಹಳ್ಳ ಹಿಡಿದಿದೆ. ಏನು ಪ್ಲ್ಯಾನ್ ಮಾಡಿದ್ರು, ಯಾಕೆ ಅದು ಹಳ್ಳ ಹಿಡಿತು ಅಂತ ನೋಡೋಣ ಬನ್ನಿ. BMTC ಬಸ್ ಸ್ಟಾಪ್ನಲ್ಲಿ ಪೋಲಾರ್ಡ್ ಅಳವಡಿಕೆ. ಒಂದೇ ತಿಂಗಳಲ್ಲಿ ಕಿತ್ತು ಬಂದ ಪೋಲಾರ್ಡ್ಗಳು. BMTC ಬಸ್ಗಳು ಸ್ಟಾಪ್ ಇಲ್ಲಿ ಇದ್ರೆ ಮುಂದೆ ಹೋಗಿ ಬಸ್ ನಿಲ್ಲಿಸ್ತಾರೆ. ರೋಡ್ ಮಧ್ಯವೇ ಬೇಕಾಬಿಟ್ಟಿ ಸ್ಟಾಪ್ ಮಾಡ್ತಾರೆ ಅಂತ ಅದಕ್ಕೆ ಕಡಿವಾಣ ಹಾಕಬೇಕು ಅಂತಾನೆ ಪ್ರಮುಖ ಟ್ರಾಫಿಕ್ ಇರೋ ಬಸ್ ಸ್ಟಾಪ್ಗಳಲ್ಲಿ 1 ತಿಂಗಳಿಂದ ರಸ್ತೆ ಮಧ್ಯೆ ಪೋಲಾರ್ಡ್ಗಳನ್ನ ಅಳವಡಿಕೆ ಮಾಡಲಾಗಿದೆ. ಪೋಲಾರ್ಡ್ ಅಂದ್ರೆ ರಸ್ತೆಯಲ್ಲಿರುವ ಪ್ಲಾಸ್ಟಿಕ್ ಡಿವೈಡರ್ಗಳು. ವಾಹನಗಳ ಸಂಚಾರ ದಟ್ಟಣೆ ಆಗದೆ ಇರಲಿ, ಅಪಘಾತ ತಪ್ಪಲಿ ಎಂಬ ಕಾರಣಕ್ಕೆ ಇದನ್ನ ಅಳವಡಿಕೆ ಮಾಡಿದ್ರು. ಆದ್ರೆ ಈ ಪೋಲಾರ್ಡ್ಗಳ ಮೇಲಿನೇ ಬಸ್ಗಳು ಸಂಚಾರ ಮಾಡುವುದರಿಂದ ಪೋಲಾರ್ಡ್ಗಳು ಮುರಿದು ಬಿದ್ದಿದೆ. ಮಾಗಡಿ ರೋಡ್, ಔಟರ್ ರಿಂಗ್ ರೋಡ್ನ ಸಿಗ್ನಲ್ನ ನಂತರದ ಬಸ್ ಸ್ಟಾಪ್ಗಳಲ್ಲಿ ಈ ರೀತಿ ಪೋಲಾರ್ಡ್ ಅಳವಡಿಕೆ ಮಾಡಿದ್ರು. ಆದರೆ ಒಂದೇ ತಿಂಗಳಲ್ಲಿ ಬಸ್ಗಳು ಈ ಡಿವೈಡರ್ ಮೇಲಿನೇ ಹೋಗಿ ಪೋಲಾರ್ಡ್ ಡಿವೈಡರ್ಗಳು ಹಾಳಾಗಿದೆ. ಹಾಗಾದ್ರೆ ಉಳಿದ ಪೋಲಾರ್ಡ್ಗಳ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನಮ್ಮ ಪ್ರತಿನಿಧಿ ವಿವರಿಸಿದ್ದಾರೆ, ನೀವೇ ನೋಡಿ. BMTC ಬಸ್ ನಿಲ್ದಾಣ ಇರೋ ಜಾಗದಲ್ಲಿ ಬಸ್ಗಳಿಂದ ಟ್ರಾಫಿಕ್ ಸಮಸ್ಯೆ ಆಗಬಾರ್ದು ಅಂತ BMTC ಅವರು ಹೊಸದಾಗಿ ಏನೋ ಒಂದು ಪ್ರಾಯೋಗಿಕವಾಗಿ ಪ್ರಯತ್ನ ಪಟ್ಟಿದ್ರು. ಏನಾಗಿದೆ ಅಂತ ತೋರಿಸ್ತೀವಿ. BMTC ಮತ್ತು ಟ್ರಾಫಿಕ್ ಪೊಲೀಸರು ಬಸ್ ಸ್ಟ್ಯಾಂಡ್ಗಳಲ್ಲಿ ಈಗ ನೋಡ್ತಿದ್ದೀರಾ, ನಾನೀಗ ಒಂದು ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ನಿಂತ್ಕೊಂಡು ಅದರ ದೃಶ್ಯಗಳನ್ನು ತೋರಿಸ್ತಿದ್ದೀನಿ. ಬಸ್ ಏನು ಬರ್ತಿದೆ BMTC ಬಸ್ಸು, ಅದರ ಕೆಳಭಾಗದಲ್ಲಿ ನಿಮಗೆ ರೆಡ್ ಕಲರ್ ಆಗಿ ಒಂದು ಪ್ಲಾಸ್ಟಿಕ್ನ ಪೈಪ್ಗಳ ರೀತಿಯಲ್ಲಿ ಕಾಣಿಸ್ತಿದೆ. ಅದನ್ನು ಪೊಲಾರ್ಡ್ ಅಂತ ಕರೀತಾರೆ. ಪೊಲಾರ್ಡ್ ಅಂದರೆ ಪ್ಲಾಸ್ಟಿಕ್ಕಲ್ಲಿ ಮಾಡಿರುವಂತಹ ಬ್ಯಾರಿಕೇಡ್ ಅಂತಲೇ ಕರಿಬೋದು. ಅದನ್ನು ಯೂಸ್ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಬಸ್ಸು ಬಂದು ಕ್ಲೀನಾಗಿ ಒಂದು ಭಾಗದಲ್ಲಿ ನಿಂತ್ಕೊಂಡ್ರೆ ಟ್ರಾಫಿಕ್ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ. ಆದರೆ ಹಾಕಿ ಕೇವಲ 15-20 ದಿವಸಗಳು ಕಳೆದಿಲ್ಲ. ಆ ಪೊಲಾರ್ಡ್ ಅನ್ನುವಂತಹ ಪ್ಲಾಸ್ಟಿಕ್ಕಿನ ಬ್ಯಾರಿಕೇಡ್ಗಳೇನಿದೆ ಅದು ಮುರಿದೋಗಿದೆ. ಕಾರಣ ಇಷ್ಟೇ, ಅದರ ಮೇಲೆ ಬಸ್ಗಳು ಸಂಚಾರ ಮಾಡ್ತಿದೆ. ಇಲ್ಲಿ ಬೆಂಗಳೂರಿನ ಪ್ರಮುಖ ಔಟರ್ ರಿಂಗ್ ರೋಡ್ ಆಗಿರ್ಬೋದು, ಎಲ್ಲೆಲ್ಲಿ ಸಿಗ್ನಲ್ ಆದ ನಂತರದಲ್ಲಿ ಈ ರೀತಿ ಬಸ್ ಸ್ಟ್ಯಾಂಡ್ ಇರುತ್ತೆ. ನೋಡ್ತಿದ್ದೀರಾ, ಪೊಲಾರ್ಡ್ ಮೇಲೇ ಈಗ ಸಂಚಾರ ಮಾಡ್ತಿದೆ. ಇದೇ ಕಾರಣಕ್ಕೆ ಈ ಪೊಲಾರ್ಡ್ಗಳ ಮೇಲೆ ಸಂಚಾರ ಮಾಡಿದ ಕಾರಣಕ್ಕೇ ಈ ಪೊಲಾರ್ಡ್ಗಳೀಗ ಎಲ್ಲನೂ ಸಹ ಹಾಕಿರುವಂಥ ಬಸ್ ನಿಲ್ದಾಣಗಳಲ್ಲಿ ಎಲ್ಲೆಲ್ಲಿ ಹಾಕಿದ್ರು ಅದೆಲ್ಲ ಈಗ ಮುರಿದು ಬಿದ್ದಿದೆ. ಈಗ ಅದರಿಂದನೂ ಅಪಘಾತ ಆಗ್ತಿದೆ. ಅಪಘಾತ ತಡೀಬೇಕು ಅಂತ ಈ ಪೊಲಾರ್ಡ್ಗಳನ್ನ ಹಾಕಿದ್ದು, ಈಗ ಅದರಿಂದನೂ ಅಪಘಾತಗಳಾಗುತ್ತೆ. ಬಸ್ಸು ಎಂದಿನಂತೆ ತಮಗೆ ಎಲ್ಲಿ ಬೇಕಲ್ಲಿ ನಿಲ್ಲಿಸ್ಕೊತಾರೆ. ಸುಮ್ಮನೆ ಸಾರ್ವಜನಿಕರ ದುಡ್ಡು ಇದರಿಂದ ವ್ಯರ್ಥ ಆಗ್ತಿರುವಂಥದ್ದು. ಟ್ರಾಫಿಕ್ನ ಕಂಟ್ರೋಲ್ ಮಾಡಿ ಅಪಘಾತಗಳನ್ನ ಕಮ್ಮಿ ಮಾಡಬೇಕು ಅಂತ BMTC ಬಸ್ ನಿಲ್ದಾಣ ರೀತಿ ವ್ಯವಸ್ಥೆ ಮಾಡಿದ್ರು. ಅದು ಈಗ ಹಳ್ಳ ಹಿಡಿದಿದೆ. ಜನರ ದುಡ್ಡು ಮಾತ್ರ ನೀರು ಪಾಲಾಗಿರುವಂಥದ್ದು. ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಬೆಂಗಳೂರಿನ ಅನೇಕ ಕಡೆ ಈ ರೀತಿ ಪ್ಲಾಸ್ಟಿಕ್ ಕಮ್ ರಬ್ಬರ್ ಡಿವೈಡರ್ ಹಾಕಲಾಗಿದೆ. ಆದರೆ ಅವೆಲ್ಲವೂ ಹೀಗೆ ನೆಲ ಕಚ್ಚಿದೆ. ಇದರಿಂದ ಯಾರಿಗ ಲಾಭ? ಜನರ ದುಡ್ಡು ವೇಸ್ಟು. ಮತ್ತೆ ಅದೇ ರೀತಿ ಟ್ರಾಫಿಕ್ ಆಗುತ್ತೆ, ಆಕ್ಸಿಡೆಂಟ್ ಕೂಡ ಆಗುತ್ತೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದೇ ಲೇನ್ ಡಿಸಿಪ್ಲಿನ್ ಫಾಲೋ ಮಾಡಲಿ ಬಸ್ಸವರು ಅಂತ ಪೊಲಾರ್ಡೆಲ್ಲ ಹಾಕಿದ್ದಾರೆ. ಬಟ್ ಬಸ್ಸವರು ಇರ್ರೆಸ್ಪಾನ್ಸಿಬಲ್ ಆಗಿ ಅದ್ರ ಮೇಲೆ ಹೋಗಿದ್ದಾರೆ. ಟ್ರಾಫಿಕ್ ಎಲ್ಲ ಇನ್ನೂ ಸಮಸ್ಯೆ ಆಗ್ತಿದೆ. ಇಲ್ಲ, ಫಾಲೋ ಮಾಡ್ತಾ ಇಲ್ಲ, ಅದ್ರ ಮೇಲೆ ಹೋಗ್ತಾ ಇದ್ದಾರೆ. ಇಲ್ಲಿ ಮತ್ತು ಆ ಕಡೆನೂ ಸುಮಾರು ಮಾಡಿದ್ದಾರೆ. ಎಲ್ಲೋ ಒಂದು ಪೊಲಾರ್ಡ್ ನೀಟಾಗಿ ನಿಂತಾರೆ, ಎಲ್ಲ ಹಾಳು ಮಾಡಿದ್ದಾರೆ. ಪಬ್ಲಿಕ್ ಜನರಿಂದ ಟ್ಯಾಕ್ಸ್ ಅದೆಲ್ಲ ಲೆಕ್ಕ ತೋರಿಸ್ತಾರೆ. ಬಟ್ ಅದೇನು ಯೂಸ್ಗೆ ಬರ್ತಾ ಇಲ್ಲ. ದುಡ್ಡೆಲ್ಲ ವೇಸ್ಟು. ಹೇಳೋರಿಲ್ಲ, ಯಾರು ಈಗ ಕೇಳೋರಿಲ್ಲ. ಪೊಲಾರ್ಡ್ಗಳನ್ನ ಹಾಕಿ ಆ ಯೋಜನೆ ಹಳ್ಳ ಹಿಡಿದಿದೆ. ಆದರೆ ಚಾಲಕರಿಗೆ ಸರಿಯಾಗಿ ಬಸ್ ಸ್ಟಾಪ್ನಲ್ಲೇ ಬಸ್ ನಿಲ್ಲಿಸುವಂತೆ ಹೇಳುವ ಗೋಜಿಗೆ ಸಾರಿಗೆ ಇಲಾಖೆ ಮುಂದಾದಂತೆ ಕಾಣ್ತಾ ಇಲ್ಲ. ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಇನ್ನು ಬಿಟ್ಕಾಯಿನ್ ಹಗರಣ ಸಂಬಂಧ ಹಿರಿಯ IPS ಅಧಿಕಾರಿಯೊಬ್ಬರ ಪುತ್ರ ರಿಷಬ್ ಅಂತಕ್ಕಂಥ ವ್ಯಕ್ತಿಯನ್ನ ಈಗ SIT ವಿಚಾರಣೆಯನ್ನು ನಡೆಸಿದೆ. ರಿಷಬ್ರನ್ನ ದಿನವಿಡೀ ವಿಚಾರಣೆಗೆ ಒಳಪಡಿಸಿ ನಿನ್ನೆ ಸಂಜೆ ವಾಪಸ್ ಕಳಿಸ್ಕೊಟ್ಟಿದೆ. ಪ್ರಮುಖ ಆರೋಪಿ ಶ್ರೀಕಿ ಬಂಧನದ ಬೆನ್ನಲ್ಲೇ ಈ ಬೆಳವಣಿಗೆ ಕೂಡ ನಡೆದಿದೆ. 2016ರಿಂದ 2017 ಅವಧಿಯಲ್ಲಿ ನಡೆದಿದ್ದ ವ್ಯವಹಾರದ ಬಗ್ಗೆ ವಿಚಾರಣೆಯನ್ನು ಮಾಡಿದ್ದು 5.5 ಕೋಟಿ ಮೌಲ್ಯದ 150 ಬಿಟ್ಕಾಯಿನ್ ಅನ್ನು ಶ್ರೀಕಿ ಖರೀದಿ ಮಾಡಿದ್ದ. ಈ ವೇಳೆ 40 ಲಕ್ಷದ ಚೆಕ್ ಅನ್ನು ರಿಷಬ್ ಹೆಸರಿನಲ್ಲಿ ಆತ ಪಡೆದಿದ್ದ. ಈ ಹಿನ್ನೆಲೆಯಲ್ಲಿ ರಿಷಬ್ನನ್ನು ನಿನ್ನೆ SIT ಅಧಿಕಾರಿಗಳು ವಿಚಾರಣೆ ಮಾಡಿದ್ದಾರೆ. ಈ ರಿಷಬ್ ಯಾರು ಅಂತಂದರೆ ಹಿರಿಯ IPS ಅಧಿಕಾರಿಯೊಬ್ಬರ ಪುತ್ರ. ಹಾಗಾಗಿ ಈ ಹಗರಣದಲ್ಲಿ ಈತನ ಪಾತ್ರನೂ ಕೂಡ ಇದೆಯಾ? ಶ್ರೀಕಿ ಈತನನ್ನು ಕೂಡ ಬಳಸ್ಕೊಂಡಿದ್ನ? ಈತ ಚೆಕ್ ಕೊಟ್ಟಿದ್ದು ಯಾಕೆ 40 ಲಕ್ಷಕ್ಕೆ? ಇದೆಲ್ಲವೂ ಕೂಡ ಅನುಮಾನಗಳು ಮೂಡಿದ ಹಿನ್ನೆಲೆಯಲ್ಲಿ SIT ರಿಷಬ್ನನ್ನು ವಿಚಾರಣೆ ಮಾಡಿದೆ.